ಕಾಲ್ ಮಾಡಿ ದುಡ್ಡು ಕೇಳೋ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ನಾನೀ ಥರ ವಿನಯದಿಂದ ಮಾತಾಡಲ್ಲ, ಬೇರೆ ಥರನೇ ಮಾತಾಡ್ತೀನಿ. ಅಂತ ಸಮಯ ಬಂದಾಗ ನೋಡ್ಕೊಳ್ಳೋಣ ಬಿಡಿ. ಸ್ವಂತ ಮಗು ಸಾವಿನ ದವಡೆಲಿದ್ರು ಇವಳು ಹಠ ಕಡಿಮೆ ಆಗ್ಲಿಲ್ವಲ್ಲ. ಎಲ್ಲಿ ಹೋಗ್ತೀಯ? ನನ್ನ ಹತ್ರ ಬಂದೇ ಬರ್ತೀಯ. ನೀನು ಹುಡುಕಿರೋ ದಾರಿಯೆಲ್ಲ ನಾನ್ ಮುಚ್ಚಾಕಾಗಿದೆ. ನಾನ್ ತೆಗೆದಿಟ್ಟಿರೋ ದಾರಿ ಒಂದೇ ಇರೋದು ನಿನಗೆ. ಯಾಕೆ ಪುಟ್ಟ ಇದ್ಬಿಟ್ಟೆ? ಆಪರೇಷನ್ಗೆ ಅಮೌಂಟು ಅರೇಂಜ್ ಆಗ್ಲಿಲ್ವಾ ಅಮ್ಮ? ಆಗ್ತಿದೆ ಪುಟ್ಟ, ಇನ್ನೇನು ಆಗ್ಬಿಡುತ್ತೆ. ಆಗ್ಲಿಲ್ಲ ಅಂದ್ರು ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ. ಆಪರೇಷನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸತ್ತು ಹೋಗ್ತೀನಿ ಅಂತ ನನ್ಗೇನ್ ಬೇಜಾರಿಲ್ಲ ಅಮ್ಮ. ಇಷ್ಟು ದಿನ ನಿನ್ ಜೊತೆ ಬದುಕಿದ್ನಲ್ಲ, ಅಷ್ಟೇ ಸಾಕು ನನಗೆ. ಭೈರವಿ ಪುಟ್ಟ, ಹಾಗೆಲ್ಲ ಮಾತಾಡ್ಬಾರ್ದು ಕಂದ. ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಮ್ಮ, ನೀನು ಅಪ್ಪ ದುಡ್ಡುಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದೀರಾ. ನಿಮ್ಮಿಬ್ರು ಕಷ್ಟನ ನೋಡಕ್ ಆಗ್ತಿಲ್ಲ ಅಮ್ಮ. ಬೆಳಗ್ಗೆಯಿಂದ ಸುಮಾರು ವಿಷಯಗಳು ನನಗೆ ತುಂಬಾ ನೆನಪಾಗ್ತಿದೆ. ಇಷ್ಟೊಂದು ಪ್ರೀತಿ ಕೊಟ್ಟಿದ್ಯಾ, ಮುದ್ದು ಮಾಡಿದ್ಯಾ, ನನ್ನನ್ನ ಖುಷಿಯಾಗಿ ನಡ್ಕೊಂಡಿದ್ದೀರ. ಅಕ್ಕ ತಂಗಿ ತರ ಜಗಳ ಆಡಿದ್ದೀವಿ, ಟೂ ಬಿಟ್ಟಿದ್ದೀವಿ, ಮತ್ತೆ ಸಮಾಧಾನ ಮಾಡ್ಕೊಂಡು ಒಂದಾಗಿದ್ದೀವಮ್ಮ. ಎಲ್ಲ ಕಡೆ ಓಡಾಡಿದ್ದೀವಿ, ಇಷ್ಟು ಸಾಕಮ್ಮ ನನಗೆ. ನಾನು ಹೋಗ್ತೀನಿ, ನನಗೇನ್ ಬೇಜಾರಿಲ್ಲ ಅಮ್ಮ, ಭಯನೂ ಇಲ್ಲ. ಯಾಕೆ ಮಗಳೇ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನಾನು ಶಾಂಭವಿ ತರ ಅವಾಗವಾಗ ಬಂದು ನಿಮ್ಮಿಬ್ರು ನೋಡ್ಕೊಂಡು ಹೋಗ್ತೀನಮ್ಮ. ಇಲ್ಲ ಭೈರವಿ, ನೋಡು, ಆತರ ಎಲ್ಲ ಮಾತಾಡ್ಬೇಡ. ನನ್ ಪುಟ್ಟ ಮಗಳಲ್ವಾ, ನನ್ ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ನೀನ್ ಈ ತರ ಎಲ್ಲ ಮಾತಾಡಿದ್ರೆ ನನಗ್ ಭಯ ಆಗತ್ತೆ. ಮಗಳೇ, ನಿನಗೆ ನಿಮ್ಮಮ್ಮನ ಮೇಲೆ ನಂಬಿಕೆ ಹೊಟ್ಟೋಯ್ತಾ? ಅಮ್ಮ ನಿನ್ನ ಉಳಿಸ್ಕೊಳಕ್ ಆಗಲ್ಲ ಅಂತ ನೀನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಯಾ? ನಾನು ಈ ಮಾತೆಲ್ಲ ಕೇಳ್ತಾ ಇದ್ರೆ ಪ್ರಾಣನೇ ಹೋದಂಗಾಗ್ತಾ ಇದೆ. ದೇವ್ರೆ, ನಿನಗ್ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಇಷ್ಟೊಂದು ಕ್ರೂರಿನಾ ನೀನು?
ಪಾಪಿಗಳೆಲ್ಲ ಇದ್ದಾರೆ ಈ ಪ್ರಪಂಚದಲ್ಲಿ. ಅವ್ರನ್ನೆಲ್ಲ ಬಿಟ್ಟು ನನ್ ಮಗಳ ಮೇಲೆ ಯಾಕೆ ಕಣ್ಣು ಹಾಕಿದ್ಯಾ? ನೀನ್ ದೇವ್ರಲ್ಲ, ರಾಕ್ಷಸ ನೀನು, ರಾಕ್ಷಸ. ಅಮ್ಮ ಶಾಂಭವಿ ದೇವಿ, ನಾನ್ ನಿನ್ನ ಎಷ್ಟೆಲ್ಲ ನಂಬ್ಕೊಂಡಿದ್ನಲ್ಲ. ನನ್ ಒಂದು ಮಗಳನ್ನ ನನ್ನಿಂದ ಕಿತ್ಕೊಂಡೆ. ಈಗ ಇರೋ ಒಬ್ಳು ಮಗಳು ನನ್ನಿಂದ ದೂರ ಮಾಡಕ್ ನೋಡ್ತಿದ್ಯಾ? ಇಲ್ಲ 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 ಮಗಳೇ, ನಾನೊಬ್ಳು ದಡ್ಡಿ. ದೇವ್ರು ಅಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಯಾವುದೂ ಇಲ್ಲ. ಅವೆಲ್ಲ ಬರೀ ಕಲ್ಲು ಅಷ್ಟೇ. ಅವುಗಳಿಗೆ ಯಾವ ಶಕ್ತಿನೂ ಇಲ್ಲ, ಯಾರನ್ನು ಕಾಪಾಡಕ್ಕೂ ಆಗಲ್ಲ. ಅಮ್ಮ, ದೇವ್ರಿಗೆ ಯಾಕಮ್ಮ ಬೈದ್ಯ? ನನಗ ಆಯಸ್ಸಿದ್ದಿದೆ ಇಷ್ಟೇ ಅನ್ಸುತ್ತಮ್ಮ. ನೀನೇ ಹೇಳ್ದಲ್ಲ ಅಮ್ಮ, ಶಾಂಭವಿ ದೇವಿನ ದಿಗ್ಬಂಧನ ಮಾಡ್ತಾರೆ ಅಂತ. ಪಾಪ ಆ ದೇವ್ರು ಏನ್ ಮಾಡ್ತಾರೆ? ಆ ದೇವಿ ನಾರ್ಮಲ್ ಆಗಿದ್ದಿದ್ರೆ ನನ್ನ ಸಾಯಕ್ ಬಿಡ್ತಾ ಇರ್ಲಿಲ್ಲ ಅಮ್ಮ. ಅಮ್ಮ, ಶಾಂಭವಿ ದೇವಿ, ನನ್ನ ಕ್ಷಮಿಸ್ಬಿಡು. ಕೋಪದಲ್ಲಿ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಟ್ಟೆ. ನನ್ ಮಗಳನ್ನ ನೀನೇ ಉಳಿಸ್ಕೊಡ್ಬೇಕು ತಾಯಿ. ಭೈರವಿ, ನಾನು ಆತ್ಮವಿಶ್ವಾಸ, ಪ್ರತಿಷ್ಠೆ ಎಲ್ಲಾನು ಬಿಟ್ಬಿಟ್ಟಿದ್ದೀನಿ. ನೋಡು ಪುಟ್ಟ, ಈ ಸಲ ಮಾತ್ರ ನನ್ನ ಇನ್ನೊಬ್ಬಳು ಮಗಳನ್ನು ಕಳ್ಕೊಳ್ಳಲ್ಲ. ನನ್ ಪ್ರಾಣ ಕೊಟ್ಟಾದ್ರೂ ನಿನ್ನ ಉಳಿಸ್ಕೋತೀನಿ. ಆದ್ರೆ ನೀನ್ ಮಾತ್ರ ನಿನ್ ತಾಯಿ ಮೇಲಿರೋ ನಂಬಿಕೆನ ಕಳ್ಕೋಬೇಡ. ನಿನಗೇನೂ ಆಗಲ್ಲ ಪುಟ್ಟ. ಯಾವ್ದೋ ಸಣ್ಣ ವಿಚಾರಕ್ಕೆಲ್ಲ ಈ ತರ ದೊಡ್ಡ ಮಾತೆಲ್ಲ ಮಾತಾಡ್ಬಾರ್ದು. ಅಪ್ಪ ದುಡ್ಡು ಆಲ್ರೆಡಿ ಅರೇಂಜ್ ಮಾಡಿರ್ತಾರೆ. ಕಂದ, ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಇಷ್ಟೊತ್ತಾದ್ರೂ ಇನ್ನು ಅಶೋಕ್ ಬಂದೇ ಇಲ್ವಲ್ಲ?